Hi there guys, welcome back. This is Kishore here, founder and CEO of Trade Achievers. So ಈ ವಿಡಿಯೋ ನಾವೇನ್ ನೋಡ್ತಾ ಇದೀವಿ ಅಂತ ನೋಡಿದ್ರೆ ನಮ್ಮ ನಿಫ್ಟಿ ರಿವ್ಯೂ ಅಂಡ್ ಪ್ರಿವ್ಯೂನೇ ನೋಡ್ತಾ ಇರೋದು. ಸೊ ಬನ್ನಿ ನಿಫ್ಟಿ ನೋಡೋಣ. ಸೊ ಇವಾಗ ನಿಫ್ಟಿ ನೋಡಿದ್ರೆ ನಾವು ಮಾರ್ಕೆಟ್ ಬಂದು 25,149 ಅಲ್ಲಿ ಇದ್ದ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂಡ್ ಇದು ಏನಾಗಿದೆ ಅಂತ ನೋಡಿದ್ರೆ ಲಾಸ್ಟ್ ನಾವು ನೋಡಿದ್ವಿ ಮಾರ್ಕೆಟ್ ವಾಸ್ ಇನ್ ಅ ಸೈಡ್ ವೇಸ್ ಮೂವ್ಮೆಂಟ್, ಕರೆಕ್ಟಾ? ಸೊ ಲಾಸ್ಟ್ ಟೈಮ್ ನೋಡುವಾಗ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಅಂತ ನೋಡಿದ್ವಿ. ಆ ಲೆವೆಲ್ಸ್ ಏನು ಅಂತ ನಾವು ಇವಾಗ ನೋಡೋಣ. 25,000. ಸೊ ಲೆವೆಲ್ಸ್ ಬಂದು ಇವಾಗ ಏನಾಗಿದೆ ಅಂದ್ರೆ ಇದ್ರೊಳಗೆ ಇದ್ದಿದ್ದು ಸೈಡ್ ವೈಸ್ ಆಗಿದ್ದ ಮಾರ್ಕೆಟ್ ಇವಾಗ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗಿ ಇವಾಗ ಏನ್ ಕೊಟ್ಟಿದೆ ಅಂದ್ರೆ ರೀಟೆಸ್ಟ್. ಇವಾಗ ಮಾರ್ಕೆಟ್ ಬಂದು ರೀಟೆಸ್ಟ್, ಈ ಜಾಗ ಬಂದು ರೀಟೆಸ್ಟ್ ಏರಿಯಾ. ಸೊ ಈ ರೀಟೆಸ್ಟ್ ಈ ಲೆವೆಲ್ ಇವಾಗ 25,000 ಲೆವೆಲ್ ಬಂದು ಬ್ರೇಕ್ ಆಗಿಲ್ಲ, ಸ್ಟ್ರಾಂಗ್ ಆಗಿ ನಿಂತ್ಕೊಂತು ಅಂದ್ರೆ ಇಲ್ಲಿ ಟ್ರೆಂಡ್ ರಿವರ್ಸಲ್ ಬರಬೇಕು. ಸೊ ಆ ಟ್ರೆಂಡ್ ರಿವರ್ಸಲ್ ಕಾನ್ಸೆಪ್ಟ್ ನಿಮ್ಗೇನ್ ಗೊತ್ತೋ ಅದನ್ನ ನೋಡಿ. ಸೊ ಟ್ರೆಂಡ್ ರಿವರ್ಸಲ್ ನೋಡ್ಬಿಟ್ಟು ಓಕೆ ಟ್ರೆಂಡ್ ರಿವರ್ಸ್ ಆಯ್ತು ಅಂದ್ರೆ ಅವಾಗ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಮ್ಮ 26,000. ಸೊ ಇದು ಮತ್ತೆ ಈ ಲೆವೆಲ್ಸ್ ಇದೆಯಲ್ಲ, ಇದೇ ಲೆವೆಲ್ ನಮಗೆ ಮೇಲ್ ಹೋದ್ರೇನು ಮಿನಿಮಮ್ 25,000 ಅರೌಂಡ್ 900. ಸೊ ಹತ್ತತ್ರ 26,000 ವರೆಗೂ ಮಾರ್ಕೆಟ್ ಈಸಿ. ಪ್ರೀವಿಯಸ್ ಹೈ ಬಂದು ಮಾರ್ಕೆಟ್ ಹೋಗೋ ಪಾಸಿಬಿಲಿಟೀಸ್ ಆರ್ ವೆರಿ ಹೈ. ಸೊ ನಿಫ್ಟಿ ಇದು ಇಲ್ಲ, ಒಂದು ವೇಳೆ ರೀಟೆಸ್ಟ್ ಈ ಜಾಗದಲ್ಲಿ ಬ್ರೇಕ್ ಆಗತ್ತೆ ಅಂದ್ರೆ ಅವಾಗ ಎಲ್ಲಿಗೆ ಹೋಗುತ್ತೆ ಅಂದ್ರೆ 24,400. ಸೊ 24,400 ಟು 24,500. ಸೊ ಹತ್ತತ್ರ ನಮಗೊಂದು 600 to 700 ಪಾಯಿಂಟ್ಸ್ ಬಂದು ನಮಗೇನಾಗ್ಬೋದು, ಮಾರ್ಕೆಟ್ ಫಾಲ್ ಆಗ್ಬೋದು. ಸೊ ಒಂದು 700 ಪಾಯಿಂಟ್ ವರೆಗೂ ನಮ್ಗೆ ಕೆಳಗೆ ಬರ್ಬೋದು. ಆ ಫಾಲ್ ಅನ್ನೋದು ಏನಾಗುತ್ತೆ ಅಂದ್ರೆ ಈ ಪ್ರೀವಿಯಸ್ ಸಪೋರ್ಟ್ ಇತ್ತು ಗೊತ್ತಾ, ಈ ಜಾಗ ನಮಗೆ ಪ್ರೀವಿಯಸ್ ಲೈನ್ ಆಫ್ ಸಪೋರ್ಟ್. ಸೊ ಈ ಜಾಗದಲ್ಲಿ ಬಂದು ಮತ್ತೆ ಸೈಡ್ ವೇಸ್ ಒಳಗೆ ಬರ್ಬೋದು. ಆದ್ರೆ ಇಲ್ಲಿ ತಿರುಗ್ತು ಅಂದ್ರೆ ಮತ್ತೆ ನಮಗೆ ಮಾರ್ಕೆಟ್ ಹೊಸ ಹೈಸ್ಗೆ ಹೋಗಕ್ಕೆ ಹೈ ಪಾಸಿಬಿಲಿಟೀಸ್ ಇದೆ. ಪ್ಲಸ್ ನಮ್ ಪ್ರೀವಿಯಸ್ ಹೈಯು ಹತ್ತತ್ರ 26,200 ಬಂದು ಪ್ರೀವಿಯಸ್ ಲೆವೆಲ್ ಆಫ್ ಹೈ. ಸೊ ಇಲ್ಲಿ ನೋಡಿದ್ರೆ ಬಂದು 26,200 ಬಂದು ನಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ಹೈ ಆಗಿರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ 26,200 ವಿಲ್ ಬಿ ಅ ನೆಕ್ಸ್ಟ್ ಲೆವೆಲ್ ಆಫ್ ಹೈ. ಸೊ ಅದು ನಾವು ವೆಯ್ಟ್ ಮಾಡಿ ನೋಡೋಣ. ಇದೇ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟ್ರೇಡ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಮಂಡೇ ನೋಡೋಣ. ಮಾರ್ಕೆಟ್ ಒಂದು ಒಳ್ಳೆ ಸ್ಪೀಡ್ ಹಿಡಿತು ಅಂದ್ರೆ ವಿ ಕ್ಯಾನ್ ರೀಬೌಂಡ್. ಇಲ್ಲ ಈ ಜಾಗದಲ್ಲಿ ನಮ್ ಫಿಬ್ ಲೆವೆಲ್ಸ್ ನೋಡಿದ್ರೆ ನಿಮ್ಗೆ ಇನ್ನೂ ಒಂದು ಅಕ್ಯುರೇಟ್ ಆಗಿ ಡೇಟಾ ಸಿಗುತ್ತೆ. ಇವಾಗ ಫಿಬ್ ಲೆವೆಲ್ ನೋಡಿದ್ರೆ ಆಲ್ಮೋಸ್ಟ್ ಇವಾಗ ನಿಯರ್ 50%, 68.1% ಅನ್ನೋದು ಎಲ್ಲಿದೆ ಅಂದ್ರೆ ಅರೌಂಡ್ 25,000 ಅಲ್ಲಿ ನಿಮಗೆ ನಾವು ಆಲ್ರೆಡಿ ಇಲ್ಲಿ ಹಾಕಿದೀವಲ್ಲ 28. ಇದು ಬಂದು 61.8% ಫಿಬ್ದು ರೀಟ್ರೇಸ್ಮೆಂಟ್ ಲೆವೆಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈ 25,000 ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಬಂದು ರೀಚ್ ಆಯ್ತು ಅಂದ್ರೆ ಅಲ್ಲಿಂದ ನಂಬರ್ 26 ಇಸ್ ಹೈಲಿ ಎಕ್ಸ್ಪೆಕ್ಟೆಡ್. ಇದು ನಿಫ್ಟಿಗಾಗಿರೋ ಲೆವೆಲ್ಸ್. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಹೇಗಿದೆ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಮಾರ್ಕೆಟ್ ಬಂದು ಸ್ಟ್ರಕ್ಚರ್ ಬಂದು ಬ್ಯಾಂಕ್ ನಿಫ್ಟಿ ಹೋಗ್ತಾ ಇದೆ. ಅಂಡ್ ಇವಾಗ 4 ಅವರ್ಸ್ ಅಲ್ಲಿ ಒಂದು ಡಬಲ್ ಬಾಟಮ್, ಸೊ 4 ಅವರ್ಸ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ ಬಂದು ಒಳ್ಳೆ ಡಬಲ್ ಬಾಟಮ್ ಅಲ್ಲಿ ಹೋಗ್ತಾ ಇದೆ. ಸಾರಿ, ಸೊ ಈ ಜಾಗ ಬಂದು ನಮಗೆ ಬಾಟಮ್ ಆಗಿ ತಗೊಂಡಿದ್ದೀನಿ. ಸೊ ಈ ಜಾಗದಲ್ಲಿ ಮಾರ್ಕೆಟ್ ಸಸ್ಟೈನ್ ಆಯ್ತು. ಒಂದು ವೇಳೆ ನಿಮಗೆ ನಿಫ್ಟಿ ನಾವು ಆಲ್ರೆಡಿ ನೋಡಿದ್ವಿ ಗೊತ್ತಾ, ನಿಫ್ಟಿ ಬಂದು ನಮಗೆ ಏನಾಗಿತ್ತು ಬ್ರೇಕ್ಔಟ್ ಆಗಿ ಬ್ರೇಕ್ಔಟ್ಗೆ ರೀಟೆಸ್ಟ್ ಲೆವೆಲ್ ಅಲ್ಲಿ ಇದೆ ನಿಫ್ಟಿ. ಇವಾಗ ಬ್ಯಾಂಕ್ ನಿಫ್ಟಿ ಬಂದು ಡಬಲ್ ಬಾಟಮ್ ಸೇಮ್ ಲೆವೆಲ್. ಅವಾಗ ಒಂದು ವೇಳೆ ನಿಫ್ಟಿ ರೀಟೆಸ್ಟ್ ಇಲ್ಲಿ ತಿರುಗ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗಕ್ ಶುರು ಆಗುತ್ತೆ. ಇವಾಗ ಬ್ಯಾಂಕ್ ನಿಫ್ಟಿ 60K ವರೆಗೂ ಹೋಗೋ ಹೈ ಪಾಸಿಬಿಲಿಟೀಸ್ ಇದೆ. ಇಲ್ಲ ನಿಫ್ಟಿ ಬಂದು ಮತ್ತೆ ಬ್ರೇಕ್ಔಟ್ ಆಗಿ ಅದು ಸೈಡ್ ವೈಸ್ ಲೆವೆಲ್ ಒಳಗೆ ಬರೋ ತರ ಇದೆ ಅಂದ್ರೆ ಇದು ಬ್ರೇಕ್ ಆಗಿ ಮತ್ತೆ ನಿಮ್ಗೆ ಎಲ್ಲಿ ಬರುತ್ತೆ, ಪ್ರೀವಿಯಸ್ ಆಗಿ ಈ ಲೆವೆಲ್ಸ್ ಇದೆ ಗೊತ್ತಾ, ಈ 55,500 to 55,000. ಸೊ 55,000 ಇಂದ 55,500 ಬಂದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ದಿಸ್ ವಿಲ್ ಬಿ ಯೋರ್ ಸಪೋರ್ಟ್. ಸೊ ಮಾರ್ಕೆಟ್ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಸೈಡ್ ವೈಸ್ ತರ ಆಗಿ ಅದಾದ್ಮೇಲೆ ತಿರುಗತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಇನ್ನೂ ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಫೇಸ್ ಅಲ್ಲೇ ಇದೆ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿ ಡಬಲ್ ಬಾಟಮ್, ಇಲ್ಲಿಂದ ರಿವರ್ಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಫಸ್ಟ್ ಲೆವೆಲ್ ಬಂದು 57,500 ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ಸ್ ನೆಕ್ಸ್ಟ್ 59 ಅಂಡ್ ಫೈನಲ್ ಆಗಿ 60K ವರೆಗೂ ಹೋಗೋ ಹೈ ಪಾಸಿಬಿಲಿಟೀಸ್ ಇದೆ. ಆದ್ರೇನು
ಟ್ರೇಡ್ ತಗೊಳಕ್ ಮುಂಚೆ ನಿಮ್ ಫಿನಾನ್ಷಿಯಲ್ ಅಡ್ವೈಸರ್ನ ಕೇಳಿ, ಪ್ರಾಪರ್ ಟೆಕ್ನಿಕಲ್ಸ್ ಯೂಸ್ ಮಾಡಿ, ನೀವು ಇನ್ಫಾರ್ಮ್ ಡಿಸಿಷನ್ ಆಗಿ ತಗೊಳ್ಳಿ. ಜಸ್ಟ್ ಹೇಳ್ತಾ ಇದ್ದೀನಿ ಅಂತ ನೀವು ಟ್ರೇಡ್ ತಗೊಂಬೇಡಿ. ದಿಸ್ ಇಸ್ ಟು ಶೋ ಟೆಕ್ನಿಕಲ್ ವರ್ಕ್ಸ್. ಅದನ್ನ ಅರ್ಥ ಮಾಡ್ಸಕ್ಕೆ ನಾವು ಇದನ್ನ ತಗೊಂತಾ ಇರೋದು. ವಿ ಆರ್ ನಾಟ್ ಗಿವಿಂಗ್ ಎನಿ ಕಾಲ್ಸ್. ಸೊ ಟ್ರೇಡ್ ಅಚೀವರ್ಸ್ ಅಲ್ಲಿ ಇದೇ ತರ ನಮ್ ನಂಬರ್ ಇಟ್ಕೊಂಡಿಲ್ಲ, ನನ್ನ ಫೋಟೋ ಇಟ್ಕೊಂಡು ಯಾರಾದ್ರೂ ಕಾಲ್ಸ್ ಕೊಡ್ತಾ ಇದಾರೆ ಅಂದ್ರೆ ದಯವಿಟ್ಟು ನಂಬೇಡಿ. ದೇರ್ ಆರ್ ಸ್ಕ್ಯಾಮ್ಸ್. ತುಂಬಾ ಜನ ಸ್ಕ್ಯಾಮ್ ಮಾಡ್ತಿದ್ದಾರೆ. ಆ ತರ ಸ್ಕ್ಯಾಮ್ ಅಲ್ಲಿ ಹೋಗಿ ಸಿಕ್ಕಾಕೊಂಬೇಡಿ. ಸೊ ಇದೇ ಇವಾಗಿರೋ ಬ್ಯಾಂಕ್ ನಿಫ್ಟಿಗಾಗಿರೋ ವ್ಯೂ ಅಂಡ್ ನಿಫ್ಟಿಗಾಗಿರೋ ವ್ಯೂ. ಇದೇ ತರ ನೆಕ್ಸ್ಟ್ ಏನಾಗುತ್ತೆ ಅಂತ ಮಂಡೇ ನೋಡೋಣ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.